ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಿದೆಯಲ್ವಾ, ಏನೇನು ತಯಾರಿ ಮಾಡಿ ಇಟ್ಕೋಬೇಕು, ಯಾವ ವಸ್ತುಗಳೆಲ್ಲ ಮಾರ್ಕೆಟಿಂದ ತರಬೇಕಾಗುತ್ತೆ, ಏನು ವಸ್ತುಗಳೆಲ್ಲ ಬೇಕಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. ವರಮಹಾಲಕ್ಷ್ಮಿ ಅಮ್ಮನವರು ಎಲ್ಲಿ ಸ್ವಚ್ಛತೆ ಇರುತ್ತೋ ಅಲ್ಲಿ ಇರ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಮೊದಲು ನಾವೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕು. ನಮ್ಮ ಮನೆಯಲ್ಲಂತೂ ಹಾಗೆ ಅಮಾವಾಸ್ಯೆ ಹೋಗಿದ್ದು ಅಂದರೆ ಪಾಡಿಮೆ ಹೋಗಿದ್ದು ಮಾರನೇದಿಂದಾನೇ ಸ್ವಚ್ಛತೆ ಎಲ್ಲ ಮಾಡ್ಕೊಂಡು ಬಿಡ್ತೀವಿ. ಆಮೇಲೆ ವಸ್ತುಗಳನ್ನು ತಂದು ಇಟ್ಕೋತೀವಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರೋ ವಸ್ತುಗಳನ್ನು ಸಪ್ರೇಟ್ ಅಂದರೆ ಅಲಂಕಾರಕ್ಕೆ ಏನು ವಸ್ತುಗಳು ಬೇಕು, ಪೂಜಾ ಸಾಮಗ್ರಿಗಳೇನು ಬೇಕು, ಮುತ್ತೈದೆಯರಿಗೆ ಬಾಗಿನ ಕೊಡೋಕ್ಕೆ ಏನೇನು ಬೇಕು, ಕಲಶಕ್ಕೆ ಏನೇನು ವಸ್ತುಗಳನ್ನು ಹಾಕಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಹೀಗೆ ನಾವು ಎಲ್ಲ ಸ್ವಚ್ಛತೆ ಎಲ್ಲ ಮಾಡ್ಕೊಂಡಾದಮೇಲೆ ಮೊದಲನೇ ವಸ್ತು ನಮಗೆ ಬೇಕಾಗಿರೋದು ಅಂದರೆ ಗೋಮೂತ್ರದಿಂದ ನಾವು ಮನೆಯನ್ನೆಲ್ಲ ಸ್ವಚ್ಛತೆ ಮಾಡ್ಕೋಬೇಕಾಗತ್ತೆ. ಚಿಮ್ಕಿಸ್ಕೊಂಡ್ರೆ ಅದು ಮನೆ ಸ್ವಚ್ಛತೆ ಮಾಡಿದಾಗೆ ನಮ್ಗೆ ಪೂರ್ಣ ಆಗುತ್ತೆ. ಇಲ್ಲ ಗಂಗಾಜಲ ಸಹ ಯೂಸ್ ಮಾಡ್ಕೋಬೋದು. ನಂತರ ಬೇಕಾಗಿರೋದು ಸಗಣಿ ಏನಕ್ಕಪ್ಪ ಅಂದರೆ ನಾವು ಗಣೇಶನನ್ನು ಮಾಡೋದಕ್ಕೆ. ಯಾವುದೇ ಪೂಜೆ ಗಣೇಶನನ್ನು ಕೂರಿಸ್ದೆ ಅದು ಸಂಪನ್ನ ಆಗೋದಿಲ್ಲ. ಅದಕ್ಕೆ ಗಣೇಶ ಮಾಡೋದಕ್ಕೆ ಸಗಣಿ ಬೇಕಾಗುತ್ತೆ, ಗರಿಕೆ ಬೇಕಾಗುತ್ತೆ. ನೀವು ಗಣೇಶನನ್ನು ಅರಿಶಿಣದಲ್ಲಿ ಸಹ ಮಾಡ್ಕೋಬೋದು. ನೆಕ್ಸ್ಟು ಇದು ನಾನು ಹೇಳ್ತಿರೋದು ಪೂಜಾ ಸಾಮಗ್ರಿಗಳು: ಅರಿಶಿಣ, ಕುಂಕುಮ, ಹೂಗಳು. ಕೆಂಪು ಹೂಗಳಾದರೆ ತುಂಬ ಒಳ್ಳೆಯದು. ಅಗರಬತ್ತಿ ಅಥವಾ ಊದ್ಬತ್ತಿ, ಎಣ್ಣೆ, ದೀಪಕ್ಕೆ ಬೇಕಾಗಿರೋ ಎಣ್ಣೆ ಅಥವಾ ತುಪ್ಪ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಹಬ್ಬದ ದಿನ ದೀಪದ ಬತ್ತಿ, ತುಪ್ಪದ ಬತ್ತಿ, ಕರ್ಪೂರ, ಚಂದನದ ಪೌಡ್ರು, ಶ್ರೀಗಂಧದ ಪೌಡರು, ದಾರ. ನಮಗೆ ಇದು ಕಂಕಣ ಮಾಡೋದಕ್ಕೆ ಬೇಕಾಗುತ್ತೆ, ಅಮ್ಮನವ್ರಿಗೆ ತಾಳಿ ಮಾಡೋದಕ್ಕೂ ಬೇಕಾಗುತ್ತೆ. ವೀಳ್ಯದೆಲೆ, ಬಟ್ಲು ಅಡಿಕೆನೂ ಬೇಕಾಗುತ್ತೆ, ಬಟ್ಲು ಅಡಿಕೆನೂ ಬೇಕಾಗುತ್ತೆ. ಸಾಂಬ್ರಾಣಿ, ಧೂಪ. ಸಾಂಬ್ರಾಣಿ ಕೆಲವರು ಪೌಡ್ರು ಯೂಸ್ ಮಾಡ್ತಾರೆ. ತೆಂಗಿನಕಾಯಿ, ಅಕ್ಷತೆ ನಾವು ಮನೆಯಲ್ಲೇ ಮಾಡ್ಕೋಬೋದು. ಗೆಜ್ಜೆ ವಸ್ತ್ರ ಕೆಲವರು 1, 2, 3 ಎಳೆ, 5 ಎಳೆ ಹಾಕ್ತಾರೆ. ನೀವು ಎಷ್ಟು ಎಳೆ ಹಾಕ್ತೀರಾ ಅಷ್ಟು ಎಳೆ ಹಾಕಿ. ಬಾಳೆಹಣ್ಣು, ಮಾವಿನೆಲೆ ತೋರಣಕ್ಕೂ ಬೇಕಾಗುತ್ತೆ, ಕಲಶಕ್ಕೂ ಬೇಕಾಗುತ್ತೆ. ಕೆಲವೊಂದು ವಸ್ತುಗಳು ರಿಪೀಟ್ ಆಗ್ತಿರುತ್ತೆ, ಪೂಜಾ ಸಾಮಗ್ರಿಗಳಲ್ಲೂ ಇರುತ್ತೆ, ಬೇರೆ ಕಡೆನೂ ಮುತ್ತೈದೆಯರು ಕೊಡೋಗೂ ಬರ್ತಿರುತ್ತೆ. ದೀಪಸ್ತಂಭಗಳು, ನಿಮ್ಗೆ ಬೆಳ್ಳಿದಿದ್ರೆ ಬೆಳ್ಳಿದು ಇಟ್ಕೊಳ್ಳಿ, ಅಥವಾ ತಾಮ್ರದಿದ್ರೆ ತಾಮ್ರದ್ದು ಇಟ್ಕೊಳ್ಳಿ. ಬಾಳೆಕಂಬ, ನೋಡಿ ಇಷ್ಟೆಲ್ಲ ವಸ್ತುಗಳು ಪೂಜಾ ಸಾಮಗ್ರಿಯಲ್ಲಿ ಬರ್ತವೆ. ನೆಕ್ಸ್ಟ್ ನಾನು ಅಲಂಕಾರಿಕ ವಸ್ತುಗಳು, ಅಮ್ಮನವ್ರಿಗೆ ಅಲಂಕಾರ ಮಾಡೋಕ್ಕೆ ಏನೇನು ವಸ್ತುಗಳು ಬೇಕು ಅಂತ ಈಗ ತಿಳಿಸ್ಕೊಡ್ತೀನಿ. ಈಗ ಅಲಂಕಾರಕ್ಕೆ ಏನೇನು ಬೇಕು ಅಂತ ನೋಡೋಣ. ಅಲಂಕಾರಕ್ಕೆ ಬ್ಯಾಕ್ ಡ್ರಾಪ್ ಬೇಕಾಗುತ್ತೆ. ಬ್ಯಾಕ್ ಡ್ರಾಪ್ ಎಲ್ಲರೂ ಹಾಕಲ್ಲ, ಬೇಡದೇ ಇರೋರು ಸ್ಕಿಪ್ ಮಾಡ್ಕೊಳ್ಳಿ. ಬೇಕಾಗಿರೋರು ಬ್ಯಾಕ್ ಡ್ರಾಪ್ಗೆ ಸ್ಟ್ಯಾಂಡ್ ಬೇಕಾ, ದಾರ ಕಟ್ಟಿ ಹಾಕ್ತೀರಾ ನೋಡಿಕೊಂಡು ಆ ವಸ್ತುಗಳನ್ನು ಅರೇಂಜ್ ಮಾಡ್ಕೋಬೇಕಾಗತ್ತೆ. ಬ್ಯಾಕ್ ಡ್ರಾಪ್ ಆದಮೇಲೆ ಟೇಬಲ್ಲು, ಮಣೆ, ಅವುಗಳ ಮೇಲೆ ಹಾಕೋದಕ್ಕೆ ಮಡಿ ಬಟ್ಟೆಗಳು, ಪಂಚೆ ಅಥವಾ ನೀವೇ ಬೆಡ್ ಸ್ಪ್ರೆಡ್ ಹಾಕ್ತೀರಾ ಏನು ಹಾಕ್ತೀರಾ ನೋಡಿಕೊಂಡು ಅವನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ರಂಗೋಲಿ ಹಾಕೋದಕ್ಕೆ ಅಕ್ಕಿ ತುಂಬಿಸೋದಕ್ಕೆ ತಾಮ್ರದ ತಟ್ಟೆ ಅಥವಾ ಬೆಳ್ಳಿ ತಟ್ಟೆ, ಬಾಳೆ ಎಲೆ ಸಹ ಯೂಸ್ ಮಾಡ್ಬೋದು. ಅಕ್ಕಿ, ಕಲಶ, ಬೆಳ್ಳಿದಾದರೆ ಬೆಳ್ಳಿ ಅಥವಾ ತಾಮ್ರದ, ಸ್ಟೀಲನ್ನು ನೋಡಿಕೊಂಡು ನಿಮ್ಗೆ ಅಮ್ಮನವ್ರು ಏನು ಶಕ್ತಿ ಕೊಟ್ಟರೆ ಅದನ್ನು ಯೂಸ್ ಮಾಡಿ. ನಾನು ಸ್ಟೀಲಲ್ಲೇ ತುಂಬ ವರ್ಷ ಮಾಡಿದ್ದು, ಈಗ ತಾಮ್ರದ್ರಲ್ಲಿ ಮಾಡ್ತಿದ್ದೀನಿ. ದಾರ, ಕೋಲು, ಸ್ಟ್ಯಾಂಡು, ಸೀರೆ, ಹಸಿರು ಸೀರೆ ಅಥವಾ ಯೆಲ್ಲೋ ಕಲರ್ ಸ್ಯಾರಿ, ಬ್ಲ್ಯಾಕ್, ಗ್ರೇ, ಡಾರ್ಕ್ ಕಲರ್ಸ್ ಬಿಟ್ಟು ಇನ್ನೆಲ್ಲ ಪರವಾಗಿಲ್ಲ ಯೂಸ್ ಮಾಡ್ಬೋದು.
ಬ್ಲೌಸ್ ಪೀಸು, ಕೈಗಳು, ಕಾಲ್ಗಳು. ನೋಡಿ ಅಲಂಕಾರ ಮಾಡೋದಕ್ಕೆ ನೋಡಿ ಇವೆಲ್ಲ ಬೇಕಾಗ್ತವೆ. ಹುಕ್ಕು ಮತ್ತು ಸೆಲೋ ಟೇಪು, ಸೇಫ್ಟಿ ಪಿನ್ನು, ಗುಂಡ್ ಪಿನ್ನು, ಡಬಲ್ ಸೈಡೆಡ್ ಟೇಪು, ಸ್ಟೇಪ್ನರು, ಬಟ್ಟೆ ಕ್ಲಿಪ್ಪು, ಇವೆಲ್ಲ ಅಲಂಕಾರ ಮಾಡುವಾಗ ನಮಗೆ ಬೇಕಾಗ್ತವೆ. ಇದರಲ್ಲಿ ಯಾವ ಬೇಕು ನಿಮಗೆ ಗೊತ್ತಾಗಿರುತ್ತಲ್ವಾ, ಅದನ್ನು ಅರೇಂಜ್ ಮಾಡ್ಕೊಳ್ಳಿ. ಈಗ ಅಲಂಕಾರ ಮಾಡೋದಕ್ಕೆ ಅಮ್ಮನವ್ರಿಗೆ ಜಡೆ, ಕಾಲ್ಗೆಜ್ಜೆ, ಡಾಬು, ಮುಖಪದ್ಮ, ಕಿವಿಯೋಲೆ, ಸರಗಳು, ಅಮ್ಮನವ್ರಿಗಂತಾನೆ ಈ ಥರ ತೆಗೆದಿಟ್ಕೋಬೋದು ನೀವು. ಬಳೆಗಳು, ಮೂಗ್ನತ್ತು, ಲೈಟ್ಸ್ ಹಾಕೋರಿದ್ರೆ ಸೀರಿಯಲ್ ಸೆಟ್ ಅಂತೆಲ್ಲ ಹೇಳ್ತಾರಲ್ವ, ಈ ಥರ ಇದನ್ನು ತಂದು ಇಟ್ಕೋಬೋದು. ದಿಂಬುಗಳು, ಅಮ್ಮನವ್ರಿಗೆ ದಿಂಬುಗಳು ಇಡ್ತಾರೆ ಕೆಲವರು. ನೋಡಿ ಇಷ್ಟೆಲ್ಲ ವಸ್ತುಗಳು ಅಲಂಕಾರಿಕ ವಸ್ತುಗಳಲ್ಲಿ ಬೇಕಾಗ್ತವೆ ನಾವು ಅಲಂಕಾರ ಮಾಡುವಾಗ. ನೋಡಿ ಈ ಥರ ಎಲ್ಲ ತಂದು ಇಟ್ಕೊಂಡ್ರೆ ಹಬ್ಬದ ದಿನ ಗಡಿಬಿಡಿ ಆಗಲ್ಲ. ಅಲಂಕಾರಿಕ ವಸ್ತುಗಳಾಯಿತು. ಈಗ ಕಲಶಕ್ಕೆ ಏನೇನು ಬೇಕು ಅಂತ ತಿಳ್ಕೊಳ್ಳೋಣ. ಕಲಶಕ್ಕೆ ಹಾಕೋದಕ್ಕೆ ಡ್ರೈ ಫ್ರೂಟ್ಸ್ ಬೇಕಾಗುತ್ತೆ. ಬಾದಾಮಿ, ಖರ್ಜೂರ, ದ್ರಾಕ್ಷಿ, ಗೋಡಂಬಿ, ಗೋಮತಿ ಚಕ್ರ, ಕವಡೆ, ಗುಲಗಂಜಿ, ಕಮಲದ ಬೀಜ. ಈ ವಸ್ತುಗಳೆಲ್ಲ ಎಲ್ಲಿ ಸಿಗುತ್ತೆ ಅಂದರೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಪೂಜಾ ಸಾಮಗ್ರಿ ಸಿಗುತ್ತಲ್ವ, ಆ ಅಂಗಡಿಯಲ್ಲಿ ಸಿಗುತ್ತೆ. ಬಟ್ಲಡಿಕೆ, ಅರ್ಶಿಣದ ಕೊಂಬು, ಲಾವಂಚದ ಬೇರು, ಪಚಕರ್ಪೂರ, ಕಲ್ಸಕ್ರೆ, ಜಾವದ್ ಪೌಡರ್, ಇವೆಲ್ಲ ತುಂಬ ಸುವಾಸನೆ ಭರಿತವಾಗಿರುತ್ತೆ. ಅಮ್ಮನವ್ರಿಗೆ ತುಂಬ ಪ್ರಿಯವಾದ ವಸ್ತುಗಳು. ನೋಡಿ ಇದು ಜಾವದ್ ಪೌಡರು. ಇವೆಲ್ಲ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ದೇವಸ್ಥಾನದಲ್ಲಿ ಇವೆಲ್ಲ ಹಾಕ್ತಾರೆ. ಅದಕ್ಕೆ ದೇವಸ್ಥಾನದಲ್ಲಿ ತುಂಬ ಸುವಾಸನೆ ಬರ್ತಿರುತ್ತೆ. ಗೆಜ್ಜೆ ವಸ್ತ್ರ, 5 ರೂಪಾಯಿ ಕಾಯಿನ್ ಅಥವಾ ಬೆಳ್ಳಿ ಕಾಯಿನ್. ನಿಮ್ಮ ಹತ್ರ ಬೆಳ್ಳಿ ಕಾಯಿನ್ ಇದ್ದರೆ ಬೆಳ್ಳಿ ಕಾಯಿನ್ ಹಾಕಿ, ಅಥವಾ 5 ರೂಪಾಯಿ ಕಾಯಿನ್ ಸಹ ಹಾಕ್ಬೋದು. ತೆಂಗಿನಕಾಯಿ, ವೀಳ್ಯದೆಲೆ. ವೀಳ್ಯದೆಲೆ ಆದಷ್ಟು ಹಸಿರಾಗಿರಲಿ, ಅರಿದೇ ಇರೋ ಎಲೆಗಳನ್ನು ಇಡಬೇಕು ಕಲಶಕ್ಕೆ. ಮಾವಿನೆಲೆ ಸಹ ಇಡ್ಬೋದು, ಯಾವುದಾದ್ರೂ ಚಿನ್ನದ ವಸ್ತು. ಇಷ್ಟೆಲ್ಲ ಕಲಶಕ್ಕೆ ಹಾಕೋ ವಸ್ತುಗಳು. ಇವೆಲ್ಲ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಈಗ ಕಲಶಕ್ಕೆ ಹಾಕೋ ವಸ್ತುಗಳು ತಿಳ್ಕೊಂಡ್ವಿ. ಈಗ ಹೂಗಳನ್ನು, ಯಾವ ಹೂಗಳನ್ನು ಎಷ್ಟೆಷ್ಟು ತರಬೇಕು ಏನು ಅಂತ ತಿಳ್ಕೊಳ್ಳೋಣ. ಹೂಗಳು ಒಂದು ಹಾರ ಬೇಕಾಗುತ್ತೆ. ಮಲ್ಲಿಗೆ ಹಾರ, ಸೇವಂತಿಗೆ ಹಾರ, ಯಾವುದಾದ್ರೆ ಅದು. ಇಲ್ಲ ಹೂವು ತುಂಬ ರೇಟ್ ಇದೆ, ಹಾರ ತರೋದಕ್ಕೆ ಆಗಲ್ಲ ಅನ್ನೋರು ಕಟ್ಟಿರೋ ಹೂವು ಸಹ ಯೂಸ್ ಮಾಡ್ಬೋದು. ಕೆಂಪು ಹೂಗಳು ಅಮ್ಮನವ್ರಿಗೆ ತುಂಬ ಪ್ರಿಯವಾದ ಹೂಗಳು. ಕನಕಾಂಬರ, ಗುಲಾಬಿ ಇವುಗಳನ್ನು ಸಹ ಯೂಸ್ ಮಾಡ್ಬೋದು. ನಾನಿಲ್ಲಿ ಮಳ್ಳೆ ಹೂವು, ಕಾಕಡ ಹೂವು, ಗುಲಾಬಿ, ದಾಸವಾಳ, ಕಮಲದ ಹೂವು, ಬಿಡಿ ಹೂಗಳನ್ನು ಸ್ವಲ್ಪ ಮುತ್ತೈದೆಯರು ಕೊಡೋದಕ್ಕೆ ಇಟ್ಟಿದ್ದೀನಿ, ಮತ್ತು ಸೇವಂತಿಗೆ ಇಟ್ಟಿದ್ದೀನಿ. ಇಷ್ಟರಲ್ಲಿ ಜಾಜಿ ಮಲ್ಲಿಗೆನೂ ಸೇರಿಸ್ಬೋದು. ಇನ್ನು ಕೆಲವೊಂದು ಹೂಗಳನ್ನು ನೀವು ಸೇರಿಸ್ಕೋಬೋದು. ಜಾಸ್ತಿ ತರ್ತೀವಿ ಅಂದರೆ ನಿಮಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಹೂಗಳನ್ನು ತಂದು ಅಮ್ಮನವ್ರಿಗೆ ಅಲಂಕಾರಕ್ಕೆ ಯೂಸ್ ಮಾಡ್ಬೋದು. ನೋಡಿ ಈ ಹೂಗಳಲ್ಲದೆ ನೀವಿನ್ನೂ ಜಾಸ್ತಿ ಹೂಗಳನ್ನು ತಂದಿಡ್ಬೋದು. ಇಲ್ಲ ಆಗಲಿಲ್ಲ ಅಂದರೆ ಒಂದು 3 ಥರದ ಹೂಗಳನ್ನು, 5 ಥರದ ಹೂಗಳನ್ನು ಬಳಸ್ಬೋದು. ಹೂಗಳಾಯಿತು. ತಟ್ಟೆ ಜೋಡಿಸೋದಕ್ಕೆ ಏನೇನು ಬೇಕಾಗುತ್ತೆ ಅಂತ ನೋಡೋಣ ಬನ್ನಿ. ತಟ್ಟೆ ಜೋಡಿಸೋದಕ್ಕೆ ಡ್ರೈ ಫ್ರೂಟ್ಸು ಸಹ ಬಳಸ್ಕೋಬೋದು. ಬಳಸಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ಹಣ್ಣುಗಳು 3 ರೀತಿಯ ಹಣ್ಣುಗಳು, 5 ರೀತಿಯ ಹಣ್ಣುಗಳು, 9 ರೀತಿಯ ಹಣ್ಣುಗಳು. ನಿಮಗೆ ಎಷ್ಟು ತರೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ರೀತಿಯ ಹಣ್ಣುಗಳನ್ನು ತಗೊಬನ್ನಿ. ಆದರೆ ಒಂದು ಹಣ್ಣು, ಯಾವುದೇ ಹಣ್ಣು ತರಬೇಡಿ. ಯಾವುದೇ ತಂದರೂ 2 ಹಣ್ಣಿಗಿಂತ ಹೆಚ್ಚು ಹಣ್ಣುಗಳನ್ನು ತರಬೇಕಾಗತ್ತೆ. ಈ ಬಾರಿ ಅಂತೂ ತುಂಬ ರೇಟ್ ಜಾಸ್ತಿ ಆಗುತ್ತೆ. ಈಗಲೇ ಜಾಸ್ತಿ ಇದೆ ಹಣ್ಣುಗಳ ರೇಟು. ಹಬ್ಬಕ್ಕೆ ಎಷ್ಟಾಗುತ್ತೋ ಗೊತ್ತಿಲ್ಲ. ಅದಕ್ಕೆ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಣ್ಣುಗಳನ್ನು ತಂದು ನೀವು ಪೂಜೆ ಮಾಡಿ. ನಾನೀಗ ದ್ರಾಕ್ಷಿ, ಬಾಳೆಹಣ್ಣು, ಸೇಬು, ದಾಳಿಂಬೆ, ಮಾವಿನಹಣ್ಣು, ಮೂಸಂಬಿ ತಂದಿದ್ದೀನಿ. ಪೈನಾಪಲ್ಲು ತರಬೇಕಾಗತ್ತೆ. ಇನ್ನು ಸಿಹಿ ತಿಂಡಿ, ಖಾರದ ತಿಂಡಿಗಳಂದರೆ ಕಜ್ಜಾಯ, ನಿಪ್ಪಟ್ಟು, ಚಕ್ಲಿ, ಪುರಿ ಉಂಡೆ ನಾನು ಈಗ ತಂದಿದ್ದೀನಿ. ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು
ಸಿಹಿ ತಿಂಡಿಗಳನ್ನು, ಖಾರದ ತಿಂಡಿಗಳನ್ನು ಮನೆಯಲ್ಲೇ ಮಾಡಿ, ಹೊರಗಡೆಯಿಂದ ತರಬೇಡಿ. ಅವರು ಮಡಿಯಿಂದ ಮಾಡಿರೋದಿಲ್ಲ. ಇನ್ನು ತಟ್ಟೆ ಜೋಡಿಸೋದಕ್ಕೆ ಕಾಯಿನ್ ಮತ್ತು ನೋಟುಗಳು ಸಹ ಬೇಕಾಗುತ್ತೆ. ಕೆಲವರು ಹೊಸ ನೋಟು, ಹೊಸ ಕಾಯಿನ್ ಇಡ್ತಾರೆ, ಅದನ್ನು ತಂದಿಟ್ಕೋಬೇಕಾಗತ್ತೆ. ನೋಡಿ, ಇಷ್ಟೆಲ್ಲ ವಸ್ತುಗಳು ತಟ್ಟೆ ಜೋಡಿಸೋದಕ್ಕೆ ಬೇಕಾಗತ್ತೆ. ಇಷ್ಟೇ ಅಲ್ಲದೆ ತಟ್ಟೆಗಳು ಸಹ ಬೇಕಾಗತ್ತೆ. 9 ತಟ್ಟೆನ, 11 ತಟ್ಟೆನ ಎಷ್ಟು ಬೇಕೋ ಅಷ್ಟು ತಟ್ಟೆಗಳನ್ನು ರೆಡಿ ಮಾಡಿ ಇಟ್ಕೋಬೇಕು. ನೋಡಿ, ತಟ್ಟೆ ಜೋಡಿಸೋದಕ್ಕೆ ಏನೇನು ಬೇಕು ಅಂತ ತಿಳ್ಕೊಂಡಾಯ್ತು. ಈಗ ಮಡಿಲಕ್ಕಿಗೆ, ಅಮ್ಮನವ್ರಿಗೆ ಮಡಿಲಕ್ಕಿ ತುಂಬಬೇಕಲ್ವ, ಅದಕ್ಕೆ ಏನೇನು ಬೇಕು ಅಂತ ತಿಳ್ಕೊಳ್ಳೋಣ. ಅಮ್ಮನವರಿಗೆ ಮಡಿಲಕ್ಕಿ ತುಂಬೋದಕ್ಕೆ ಅಕ್ಕಿ, ಬೇಳೆ, ಹುರಿಗಡಲೆ ತುಂಬಿರೋ ಅಂಥ ಕೊಬ್ಬರಿ ಬಟ್ಲು, ಹುರಿಗಡಲೆ ಬದಲಾಗಿ ಡ್ರೈ ಫ್ರೂಟ್ಸು ಸಹ ಬಳಸ್ಬೋದು. ವಿಳೆದೆಲೆ, ಬಟ್ಲಡಿಕೆ, ಅರಿಶಿಣದ ಕೊಂಬು, ನಿಮಗೆ ಎಷ್ಟಾಗುತ್ತೋ ಅಷ್ಟು ದಕ್ಷಿಣೆ, ಅಚ್ಚು ಬೆಲ್ಲ, ಬಳೆ ಬಿಚ್ಚೋಲೆ ಪ್ಯಾಕೆಟ್, ಬಾಳೆಹಣ್ಣು, ಬ್ಲೌಸ್ ಪೀಸು. ಸೀರೆ ಅಮ್ಮನವರಿಗೆ ಉಡಿಸಿರ್ತೀವಿ, ಬ್ಲೌಸ್ ಪೀಸ್ ಇಟ್ಟರೆ ಸಾಕಾಗುತ್ತೆ. ಇಷ್ಟೆಲ್ಲ ವಸ್ತುಗಳು ಅಮ್ಮನವ್ರಿಗೆ ಮಡಿಲಕ್ಕಿ ತುಂಬೋದಕ್ಕೆ ಬೇಕಾಗುತ್ತೆ. ಮಡಿಲಕ್ಕಿ ತುಂಬ ವಸ್ತುಗಳನ್ನು ತಿಳ್ಕೊಂಡ್ವಿ. ಈಗ ನೈವೇದ್ಯ, ಅಭಿಷೇಕಕ್ಕೆ ಏನೇನು ವಸ್ತುಗಳು ಬೇಕು ಅಂತ ತಿಳ್ಕೊಳ್ಳೋಣ. ನಮ್ಮ ಮನೆಯಲ್ಲಿ ನಾವು ಅಭಿಷೇಕ ಮಾಡಲ್ಲ, ಆದರೂ ಕೆಲವ್ರು ಮಾಡ್ತಾರಲ್ವ, ಅವ್ರಿಗೇನೇನು ವಸ್ತುಗಳು ಬೇಕಾಗುತ್ತೆ ಅನ್ನೋದನ್ನು ಈಗ ತಿಳ್ಕೊಳ್ಳೋಣ. ನೈವೇದ್ಯಕ್ಕೆ ಹಾಲು, ಸಜ್ಜಿಗೆ, ಒಬ್ಬಟ್ಟು, ಪಾಯಸ, ಬೆಲ್ಲದನ್ನ, ನಿಮಗೇನಾಗುತ್ತೋ ಅದನ್ನು ಮಾಡಿ ಅಮ್ಮನವ್ರಿಗೆ ನೈವೇದ್ಯ ಇಡ್ಬೋದು. ಹಣ್ಣುಗಳನ್ನು ಇಟ್ಟಿರ್ತೀರ, ಹಣ್ಣುಗಳು ಸಹ ನೈವೇದ್ಯವೇ ಆಗುತ್ತೆ. ನಿಮ್ಗೇನಾಗುತ್ತೋ ಅದನ್ನು ಮಾಡಿಡಿ. ಈಗ ಅಭಿಷೇಕಕ್ಕೆ ಹಾಲು, ಮೊಸರು, ಜೇನುತುಪ್ಪ. ನಾವು ಅಭಿಷೇಕ ಮಾಡೋದಿಲ್ಲ, ಆದರೂ ಕೆಲವ್ರು ಮಾಡ್ತಾರಲ್ವ, ಅದಕ್ಕೆ ನಾನು ಹೇಳ್ತಿದ್ದೀನಿ. ತುಪ್ಪ, ಎಳನೀರು, ಸಕ್ಕರೆ, ಬಾಳೆಹಣ್ಣು, ಡ್ರೈ ಫ್ರೂಟ್ಸು. ಇನ್ನೂ ನೀವೇನೇನು ಬಳಸ್ತೀರೋ ಅದನ್ನೆಲ್ಲ ಬಳಸ್ಬೋದು ಅಭಿಷೇಕಕ್ಕೆ. ಇಷ್ಟೆಲ್ಲ ವಸ್ತುಗಳು ಅಭಿಷೇಕಕ್ಕೆ ಬೇಕಾಗುತ್ತೆ. ಈಗ ಅಭಿಷೇಕದ ವಸ್ತುಗಳು ತಿಳ್ಕೊಂಡಾಯ್ತು. ಇನ್ನು ಮುತ್ತೈದೆಯರಿಗೆ ಬಾಗಿನ ಕೊಡೋದಕ್ಕೆ ಏನೇನು ವಸ್ತುಗಳು ಬೇಕು ಅಂತ ನೋಡೋಣ. ಮುತ್ತೈದೆಯರಿಗೆ ಬಾಗಿನ ಕೊಡೋದಕ್ಕೆ ಅರಿಶಿನ, ಕುಂಕುಮ, ಹೂವು, ಬಳೆ, ತಾಂಬೂಲ, ಬಾಳೆಹಣ್ಣು ಇಷ್ಟು ಕೊಟ್ಟರೆ ಸಾಕಾಗುತ್ತೆ. ಇಲ್ಲ ನಮಗೆ ಕೊಡೋದಕ್ಕೆ ಆಗುತ್ತೆ ಅನ್ನೋರು ಬ್ಲೌಸ್ ಪೀಸು, ರಿಟರ್ನ್ ಗಿಫ್ಟ್ಸು, ತೆಂಗಿನಕಾಯಿ, ನಿಮಗೇನು ಕೊಡಬೇಕನ್ಸುತ್ತೆ, ಹೆಣ್ಮಕ್ಳಿಗೆ ಇಷ್ಟ ಆಗೋ ವಸ್ತುಗಳು ಎಲ್ಲ ಕೊಡಬಹುದು. ಅದನ್ನೆಲ್ಲ ಒಂದು ಕ್ಯಾರಿ ಬ್ಯಾಗಲ್ಲಿಟ್ಟು ಹೆಣ್ಮಕ್ಳಿಗೆ ತಾಂಬೂಲ ಕೊಡಿ. ಯಾಕೆ ಅಂದರೆ ಅವತ್ತು ಮುತ್ತೈದೆಯರು ನಮ್ಮ ಒಂದು ಮನೆಗೆ ಬಂದಿರಲ್ಲ, ಬೇರೆ ಮನೆಗಳಿಗೂ ಹೋಗಿರ್ತಾರೆ. ಎಲ್ಲ ಕಡೆ ತಾಂಬೂಲ ತಗೊಂಡು ಬಂದಾಗ ಒಂದು ಕ್ಯಾರಿ ಬ್ಯಾಗಲ್ಲಿ ಇಟ್ಕೊಟ್ರೆ ಅವರು ನೀಟಾಗಿ ತೊಗೊಂಡು ಹೋಗೋದಕ್ಕೆ ಸರಿ ಹೋಗುತ್ತೆ. ನಾವು ಬಳೆ ಎಲ್ಲ ಕೊಟ್ಟಿರ್ತೀವಿ ಜಾಸ್ತಿ, ಅವರ ಬೇರೆ ಬೇರೆ ಮನೆಗಳಿಗೆ ಹೋಗಿ ಬಂದಾಗ ಜಾಸ್ತಿ ಅವ್ರ ಹತ್ರ ತಾಂಬೂಲ ಎಲ್ಲ ಇದ್ದರೆ ಬಳೆ ಬಿದ್ದು ಹೊಡೆದೋಗೋ ಚಾನ್ಸ್ ಇರುತ್ತೆ. ಹೊಡೆದ್ರೆ ಆವಾಗ ಮನಸ್ಸಿಗೆ ಬೇಜಾರಾಗುತ್ತೆ. ಅದಕ್ಕೆ ಒಂದು ಕ್ಯಾರಿ ಬ್ಯಾಗಲ್ಲಿಟ್ಟು ಮುತ್ತೈದೆಯರಿಗೆ ಬಾಗಿನ ಕೊಡಿ. ನೋಡಿ, ಇಷ್ಟೆಲ್ಲ ವಸ್ತುಗಳು ನಮಗೆ ಅಮ್ಮನವರ ಹಬ್ಬಕ್ಕೆ ಬೇಕಾಗತ್ತೆ. ನಿಮ್ಮ ಶಕ್ತಿಗನುಸಾರ ನೀವು ಹಬ್ಬನ ಮಾಡಿ ಅಮ್ಮನವ್ರ ಕೃಪೆ ಎಲ್ಲರಿಗೂ ಸಿಗಲಿ ಅಂತ ನಾನು ಅಮ್ಮನವ್ರ ಹತ್ರ ಬೇಡ್ಕೊಳ್ತೀನಿ. ನನಗಾದಷ್ಟು ಎಷ್ಟು ವಸ್ತುಗಳು ನೆನಪಾಗುತ್ತೋ ಅಷ್ಟು ವಸ್ತುಗಳನ್ನು ಇಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದನ್ನು ಲಿಸ್ಟ್ ರೂಪದಲ್ಲಿ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ನಾನು ಲಿಸ್ಟನ್ನು ಸಹ ಇನ್ನೊಂದು 2-3 ದಿನದಲ್ಲಿ ಇವೆಲ್ಲ ವಸ್ತುಗಳನ್ನು ಲಿಸ್ಟ್ ಪ್ರಿಪೇರ್ ಮಾಡಿ ಒಂದು ವಿಡಿಯೋ ಹಾಕ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.